ಇವತ್ತಿನ ವಿಡಿಯೋದ ನಾವು ತಿಳ್ಕೊಂಡ್ರಿ ಮ್ಯಾನ್ ಫಾರ್ ಸ್ಟೇ ಲಾಂಗ್ ಜೆಲ್ ಬಗ್ಗೆ. ಮ್ಯಾನ್ ಫಾರ್ ಸ್ಟೇ ಲಾಂಗ್ ಜೆಲ್ ಅಂದ್ರೆ ಏನು, ಅದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಮತ್ತೆ ಪುರುಷರದಾಗ ಆಗೋ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡಬಹುದು, ಮತ್ತೆ ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡದೆ ನೋಡಿ. ಮ್ಯಾನ್ ಫಾರ್ ಸ್ಟೇ ಲಾಂಗ್ ಜೆಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಜೆಲ್. ಮತ್ತೆ ಇದನ್ನ ಎಲ್ಲಿ ಉಪಯೋಗ ಮಾಡ್ಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ಪುರುಷರಿಗೆ ಲಿಂಗದಾಗ ಏನ್ ಸಮಸ್ಯೆ ಆಗ್ತಿರ್ತಾವ ನೋಡ್ರಿ, ಅವ್ರದ್ದು ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಸಮಸ್ಯೆ ಆಗ್ತೈತೆ ಅಂದ್ರ ಅವ್ರ ವೀರ್ಯ ಏನಿದೆ ಬಹಳ ಲಗುನ ಬಿದ್ದು ಹೋಗುತ್ತಾ, ವೀರ್ಯ ಶೀಘ್ರ ಪತ್ನ ಅಂತಾರ್ರಿ. ಅಂದ್ರ ಇನ್ನು ಅವ್ರು ಸೆಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿರಂಗಿಲ್ಲ, ಅಲ್ಲಿ ಅವ್ರದ್ದು ಉಸಿರು ಹೋಗಿರ್ತೈತ್ರಿ. ಇಂಥ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಡಾಕ್ಟರ್ ನಿಮ್ಗೆ ಬರ್ದು ಕೊಟ್ಟಿರ್ತಾರ. ಮತ್ ಕೆಲವೊಂದಿಷ್ಟು ಕಂಡೀಷನ್ ಏನಾಗುತ್ತಪ್ಪ ಅಂದ್ರೆ ಇನ್ನು ಬರೀ ಅದ್ರ ಬಗ್ಗೆ ಕೆಲವೊಂದ್ಸತಿ ಬರೀ ವಿಚಾರ ಮಾಡ್ತಿರ್ತೀರಿ, ಅದನ್ನ ವಿಚಾರ ಮಾಡ್ತಾ ಮಾಡ್ತಾನೆ ನಿಮ್ಗೆ ಹೊರಗೆ ಬಂದ್ಬಿಡ್ತೈತಲ್ಲ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಮತ್ ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ರಿ ಅಂದ್ರೆ, ಇದನ್ನ ನೀವು ಹಚ್ಕೊಂಡಿರಂದ್ರ ನಿಮ್ ಸೆಕ್ಸುವಲ್ ಮಾಡೋ ಟೈಮಿಂಗ್ ಏನಿರ್ತೈತಿ ನೋಡ್ರಿ, ಅದು ಕೂಡ ಜಾಸ್ತಿ ಆಗ್ತೈತಿ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ಲಘುನ ಮುಗಿಸ್ಕೊಂಡ್ಬಿಡ್ತಾರ. ಸೊ ಆ ರೀತಿ ನಿಮ್ ಸೆಕ್ಸುವಲ್ ಟೈಮಿಂಗ್ ನ ಇನ್ಕ್ರೀಸ್ ಮಾಡ್ಕೋಬೇಕು, ಜಾಸ್ತಿ ಹೊತ್ತು ಮಾಡ್ಕೋಬೇಕಂದ್ರ ಅದನ್ನ ಕೂಡ ಮಾಡ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಮತ್ತೆ ಇದನ್ನ ಸೆಕ್ಸುವಲ್ ಆಕ್ಟಿವಿಟೀಸ್ ಮಾತ್ರ ಸೀಮಿತ ಇಲ್ಲ, ಅದನ್ನ ಬಿಟ್ಟು ಮತ್ತೆ ಪುರುಷರು ಜನನಾಂಗ ಏನದ ನೋಡ್ರಿ, ಪ್ರೈವೇಟ್ ಪಾರ್ಟ್, ಅಲ್ಲಿ ಇದನ್ನ ಹಚ್ಚಿ ಹಾಸ್ಪಿಟಲ್ಸ್ನಾಗ ನೀವ್ ಏನ್ರ ಅಡ್ಮಿಟ್ ಆಗಿರಪ್ಪ, ಅಲ್ಲಿ ಏನ್ರ ನಿಮ್ಗೆ ಸರ್ಜಿಕಲ್ ಪ್ರೊಸೀಜರ್ಸ್ ಮಾಡಾಕ್ ಕುಂತಾರ, ಯಾವಪ್ಪ ಅಂದ್ರ ನಿಮ್ಗೆ ಏನ್ರ ನಿಡಲ್ ಹಾಕಾಕ್ ಕುಂತಾರ ಅಂದ್ರ, ಸ್ಕಿನ್ ಗ್ರಾಫ್ಟಿಂಗ್ ಪ್ರೊಸೀಜರ್ ಮಾಡಾವಂತಾರ ಅಂದ್ರ, ಇಲ್ಲ ಸ್ಕಿನ್ ಲೇಸರ್ ಏನ್ರ ಸರ್ಜರಿ ಮಾಡಾವಂತಾರ ಅಂದ್ರ, ಅದಕ್ಕಿಂತ ಮೊದ್ಲು ಕೂಡ ಈ ಜೆಲ್ ಏನಿದೆ ನಿಮ್ದು ಪ್ರೈವೇಟ್ ಪಾರ್ಟ್ ಆಗಿರ್ಬೋದು, ನಿಮ್ ಸ್ಕಿನ್ ಮೇಲೆ ಆಗಿರ್ಬೋದು ಅಪ್ಲೈ ಮಾಡ್ತಾರ್ರಿ. ಯಾಕಂದ್ರ ಈ ಜೆಲ್ ಒಳಗ ಕಂಟೆಂಟ್ ನೋಡ್ರಿ, ಲಿಡೋಕೇನ್ ಮತ್ತೆ ಪ್ರೈಲೋಕೇನ್ ಕಂಟೆಂಟ್ ಇರ್ತೈತ್ರಿ. ಮ್ಯಾನ್ ಫಾರ್ ಸ್ಟೇ ಲಾಂಗ್ ಜೆಲ್ ಒಳಗ ಅದು ಬಿಲಾಂಗ್ ಆಗ್ತೈತಿ ಕ್ಲಾಸ್ ಆಫ್ ಲೋಕಲ್ ಎನೆಸ್ಥೆಟಿಕ್ಸ್ ಗೆ. ಅಂದ್ರ ಒಂದು ನಂಬಿಂಗ್ ಮೆಡಿಕೇಶನ್ ರೀ. ಅಂದ್ರ ನೀವು ಯಾವ ಪಾರ್ಟ್ನಾಗ ಇದನ್ನ ಹಚ್ಕೊಂತೀರಿ ನೋಡ್ರಿ, ಆ ಪಾರ್ಟ್ ಇದು ಜೆಲ್ ಏನ್ ಮಾಡ್ತೈತಪ್ಪ ಅಂದ್ರ ಸುಂದ್ ಮಾಡ್ಬಿಡ್ತೈತಿ. ನೀವು ತ್ವಚಾ ಮೇಲೆ ಹಚ್ಕೊಂಡ್ರಿ ಅಂದ್ರ ತ್ವಚಾ ಸುಂದ ಆಗ್ಬಿಡ್ತೈತಿ, ಇಲ್ಲ ನೀವು ನಿಮ್ದು ಪ್ರೈವೇಟ್ ಪಾರ್ಟ್ ಮೇಲೆ ಏನಾರ ಹಚ್ಕೊಂಡ್ರಿ ಅಂದ್ರೆ ಅದನ್ನ ಕೂಡ ಸುಂದ್ ಮಾಡ್ಬಿಡ್ತೈತಿ. ಅದರ ಸಂಬಂಧ ಇದನ್ನ ಇಂಜೆಕ್ಷನ್ ಕೊಡ್ಲಿಕ್ಕೆ ಇಲ್ಲ ನೀವು ಸೆಕ್ಸುವಲ್ ಆಕ್ಟಿವಿಟಿ ಮಾಡೋದಕ್ಕೆ ಬಳಸಲಾಗ್ತೈತ್ರಿ. ಇದು ಏನ್ ಮಾಡತ್ತಪ್ಪ ಅಂದ್ರ ಅಲ್ಲಿ ನಿಮ್ಗೆ ನೋವಿನ ಸೆನ್ಸಿಟಿವಿಟಿ ಏನಿರ್ತೈತಿ ನೋಡ್ರಿ, ಅದನ್ನ ಕಡಿಮೆ ಮಾಡಿಬಿಡ್ತೈತಿ. ಈಗ ಹೇಳ್ಕೊಡ್ತೀನಿ, ಇದನ್ನ ಪುರುಷರು ತಮ್ದು ಪ್ರೈವೇಟ್ ಪಾರ್ಟ್ ಏನಿದೆ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಸೊ ನೋಡ್ರಿ, ಸೆಕ್ಸುವಲ್ ಆಕ್ಟಿವಿಟಿ ಇಲ್ಲ ಸೆಕ್ಸ್ ಮಾಡೋದಕ್ಕಿಂತ 5 ನಿಮಿಷ ಮೊದ್ಲ ನೀವು ಇದನ್ನ ಹಚ್ಕೋಬೇಕು ಅನ್ನೋದು ಇರ್ತೈತ್ರಿ. ಮತ್ ಈ ಜೆಲ್ ನೋಡ್ರಿ ನೀವು ಯಾವಾಗ ಹಚ್ಕೋಬೇಕಂದ್ರ ನಿಮ್ದು ಲಿಂಗ ಏನ್ ನೋಡ್ರಿ ಯಾವಾಗ ಬರಾಬರಿ ನಿಂತಿರ್ತೈತಿ, ಇರೆಕ್ಟ್ ಪೊಸಿಷನ್ ಇರ್ತೈತಲ್ಲ, ಆವಾಗ ಅದ್ರ ಮೇಲೆ ಚಂದ ಹಚ್ಕೊಂಡು ನೀವು ಇದನ್ನ ಮಸಾಜ್ ಮಾಡ್ಕೋರಿ. ಮತ್ತೆ ನಿಮ್ದು ಪೆನಿಸ್ ಏನಿದೆ, ಲಿಂಗ ಏನಿದೆ, ಅದ್ರ ಮುಂದ ಸ್ಕಿನ್ ಏನಿರ್ತೈತಿ ನೋಡ್ರಿ, ತ್ವಚಾ ಫೋಲ್ಡ್ ಆಗಿರ್ತೈತಲ್ಲ, ಅದನ್ನ ಸ್ವಲ್ಪ ಹಿಂದೆ ಜಕ್ಕೊಂಡು ಅದ್ರ ಮುಂದಿನ ಭಾಗ ಗ್ಲ್ಯಾಂಡ್ಸ್ ಪ್ಯಾನಿಸ್ ಏನಂತ ನೋಡ್ರಿ, ಅಲ್ಲಿ ಕೂಡ ಇದನ್ನ ಚಂದಾಗ ಜೆಲ್ ಹಚ್ಚಿ ಅಲ್ಲಿ ಕೂಡ ಮಸಾಜ್ ಮಾಡ್ಕೋರಿ. ಈ ಜೆಲ್ ನೀವು ಹಚ್ಚಿರಂದ್ರ ಅದಾದ್ಮೇಲೆ 2 ನಿಮಿಷ ನಿಂದಿರ್ಬೇಕಾಗ್ತೈತ್ರಿ. ಯಾಕಂದ್ರೆ ಅದು ಜೆಲ್ ಚಂದಾಗ ಅಬ್ಸರ್ವ್ ಆಗಬೇಕು. ಸೊ 2 ನಿಮಿಷ ಆದ್ಮೇಲೆ ನೀವು ನಿಮ್ ಸೆಕ್ಸುವಲ್ ಆಕ್ಟಿವಿಟಿ ಏನಿದೆ ಅದನ್ನ ಮುಂದುವರಿಸಬಹುದು, ಕಂಟಿನ್ಯೂ ಮಾಡಬಹುದು. ಈ ಜೆಲ್ ನೀವು ಹಚ್ಚಿರಪ್ಪ ಅಂದ್ರ ಅದಾದ್ಮೇಲೆ 2 ನಿಮಿಷ ಅದನ್ನ ಬಿಟ್ಟಿರಂದ್ರ ಅದಾದ್ಮೇಲೆ ನೀವು ಅದ್ರ ಮೇಲೆ ನಿಮ್ ಲಿಂಗದ ಮೇಲೆ ಕಾಂಡಮ್ ಹಾಕೊಂಡು ಕೂಡ ಇದನ್ನ ನೀವು ಸೆಕ್ಸುವಲ್ ಇಂಟರ್ ಕೋರ್ಸಿಗೆ ಯೂಸ್ ಮಾಡ್ಬೇಕನ್ನೋ ಅಂತೀರಂದ್ರೆ ನೀವು ಕಾಂಡಮ್ ಕೂಡ ಬಳಸ್ಕೊಂಡ್ ಮಾಡ್ಕೋಬಹುದ್ರಿ. ಇಲ್ಲ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಯಾವ ರೀತಿ ಬಳಸಕ್ ಹೇಳಾವಂತಾರ ನೋಡ್ರಿ, ಆ ರೀತಿ ನೀವು ಇದ್ರ ಉಪಯೋಗ ಮಾಡ್ಕೋಬಹುದು. ಇಲ್ಲ ನಿಮ್ ಪೆನಿಸ್ ರೀಜನ್ ಲಿಂಗ ಏನಿದೆ ಅದ್ರ ಮೇಲೆ ಏನ್ ತ್ವಚ ಇದೆ ಅಲ್ಲಿ ಯಾವುದೇ ರೀತಿ ಕಟ್ ಆಗೈತಪ್ಪ, ಅಲ್ಲಿ ಏನ್ರ ನಿಮ್ಗೆ ಗಾಯ ಆಗೈತಂದ್ರ ಅಂತ ಪರಿಸ್ಥಿತಿದಾಗ ಇದನ್ನ ಮೇಲೆ ಹಚ್ಚಕ್ ಹೋಗ್ಬಿಡ್ರಿ, ಇಲ್ಲ ಬಹಳ ಉರಿ ನಿಮ್ಗೆ ಚಾಲು ಆಗ್ತೈತಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ಇದು ನಿಮ್ಗ 120 ರೂಪಾಯಿಕ 8 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ ಮ್ಯಾನ್ ಫಾರ್ ಸ್ಟೇ ಲಾಂಗ್ ಜೆಲ್. ಮತ್ತೆ 24 ರೂಪಾಯಿಕ 1 ಗ್ರಾಮದ್ದು ಸಣ್ಣದ ಶಾಶೆಟ್ ಬರ್ತೈತ್ರಿ. ಅದು ಒಂದು ಟೈಮ್ ಯೂಸ್ ಮಾಡ್ಲಿಕ್ಕೆ ಅಷ್ಟೇ ಇರ್ತೈತಿ. ನೀವು ಸಣ್ಣದು ಕೂಡ ಇದನ್ನ ಕೂಡ ಪರ್ಚೇಸ್ ಮಾಡಬಹುದು. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಂದ್ರ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಪಡ್ಕೋಬಹುದ್ರಿ.
ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತದೆ ನೋಡ್ರಿ, ಅದನ್ನ ಪ್ರೆಸ್ ಮಾಡ್ಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕುವ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲ್ಲ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.